ಅದ್ಧೂರಿಯಾಗಿ ಆಗಬೇಕು. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಆನೇಕಲ್ ತಾಲೂಕಿನ ಹೆಸರು ಇವತ್ತು ಚಾಲ್ತಿಗೆ ಬರ್ತದೆ. ಸುಮಾರು 80,000 ಆಸನಗಳು ಉಳ್ಳಂಥ ಒಂದು ಇದು ಸ್ಟೇಡಿಯಂ. ಇದು ವಿಶ್ವ ನೋಡುವಂಥ ಒಂದು ಜಾಗ. ಮುಂದಿನ ದಿನಗಳಲ್ಲಿ ಇದಾಗ್ತದೆ. ನಾಳೆ CM 10:30 ಮನೆ ಬಿಡ್ತಾರೆ. ಅವ್ರ ಕಚೇರಿ ಮನೆಯಿಂದ ಒಂದು 10:30 ಬಿಡ್ತಾರೆ. ಒಂದು 11 ಕಾಲಷ್ಟು ಇಲ್ಲಿ ಇಡ್ತಾರೆ. ಮೊದಲೇ ಹೋಗಿ ಅಲ್ಲಿ ಗುದ್ಲಿ ಪೂಜೆನ ಮಾಡ್ಕೊತೀವಿ. ಗುದ್ಲಿ ಪೂಜೆ ಮಾಡ್ಕೊಂಡು ಇಲ್ಲಿ ಸ್ಟೇಜ್ನ ಬರ್ತೀವಿ. ಐತಿಹಾಸಿಕವಾದಂಥ ಒಂದು ಕಾರ್ಯವನ್ನು ಬೆಂಗಳೂರು ನಗರಕ್ಕೆ ಅರ್ಪಣೆ ಮಾಡಬೇಕು ಅಂತೇಳಿ ಇವತ್ತು ನಮ್ಮ ಸರ್ಕಾರ ತೀರ್ಮಾನ ಮಾಡಿ ನಮ್ಮ ಗೃಹ ಮಂಡಳಿ ವತಿಯಿಂದ ಮಾಡ್ತಕ್ಕಂಥ ತೀರ್ಮಾನವನ್ನು ನಮ್ಮ ಸಚಿವರ ಜಮೀರ್ ಖಾನ್ರವರ ನೇತೃತ್ವದಲ್ಲಿ, ಜಮೀರ್ ಅಹಮದ್ ಸಾಹೇಬರ ನೇತೃತ್ವದಲ್ಲಿ ನಾವು ಹಮ್ಮಿಕೊಂಡಿದ್ವಿ. ದೇಶದಲ್ಲಿ ಅತಿ ದೊಡ್ಡದಾದಂತಹ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣದ ಗುದ್ದಲಿ ಪೂಜೆಗೆ ಕ್ಷಣಗಣನೆ ಆರಂಭವಾಗಿದೆ. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಇಂಡಳವಾಡಿ ಸಮೀಪದಲ್ಲಿ ಸೂರ್ಯ ಸಿಟಿ 4ನೇ ಹಂತದಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣ ನಿರ್ಮಾಣವಾಗಲಿದೆ. ಇದಕ್ಕೆ ಗುದ್ದಲಿ ಪೂಜೆಗೆ ಸರ್ವ ಸಿದ್ಧತೆಗಳು ಕೂಡ ಸಮರೋಪಾದಿಯಲ್ಲಿ ನಡೆಯುತ್ತಿವೆ. ರಾತ್ರಿ ಒಂದಷ್ಟು ಮಳೆ ಹಾನಿಯನ್ನು ಉಂಟು ಮಾಡಿತ್ತು. ಅದನ್ನು ಹೊರತುಪಡಿಸಿಯೂ ಕೂಡ ಈ ಒಂದು ಸಿದ್ಧತೆಗಳು ಭರದಿಂದ ಸಾಗಿದೆ. ಇದರ ಉಸ್ತುವಾರಿ ವಹಿಸಿರುವಂತಹ ಜಮೀರ್ ಅಹಮದ್ ಹಾಗೆಯೇ ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷರಾದಂತಹ ಶಿವಲಿಂಗೇಗೌಡರು ಹಾಗೂ ಆನೇಕಲ್ ಶಾಸಕರಾದಂತಹ ಬಿ ಶಿವಣ್ಣರವರು ಇದರ ಎಲ್ಲ ಉಸ್ತುವಾರಿಯನ್ನು ಕೂಡ ವಹಿಸಿಕೊಂಡಿದ್ದಾರೆ ಮತ್ತು ಇದರ ಸಿದ್ಧತೆಗಳನ್ನ ಬೆಳಗಿನಿಂದಲೂ ಕೂಡ ಪರಿಶೀಲನೆಯನ್ನ ನಡೆಸಿದ್ದಾರೆ. ದೇಶದಲ್ಲೇ ಅತಿ ದೊಡ್ಡದಾದಂತಹ ಕ್ರೀಡಾಂಗಣ ಇಲ್ಲಿ ನಿರ್ಮಾಣವಾಗುತ್ತಿದೆ. ಇದು ಆನೇಕಲ್ ತಾಲೂಕಿನ ಇತಿಹಾಸದಲ್ಲೇ ಅತಿ ದೊಡ್ಡದಾದಂತಹ ಒಂದು ಕಾರ್ಯಕ್ರಮ ಆಗಿದೆ. ಸುಮಾರು 75 ಎಕರೆಗಳಲ್ಲಿ 80,000 ಆಸನಗಳು ಉಳ್ಳಂತಹ ಒಂದು ಕ್ರೀಡಾಂಗಣ. ಕ್ರಿಕೆಟ್ ಹೊರತುಪಡಿಸಿ 27 ಕ್ರೀಡೆಗಳಿಗೆ ಸಂಬಂಧಿಸಿದಂತ ಕ್ರೀಡಾಂಗಣ. ಇದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಗುಣಮಟ್ಟದ ಕ್ರೀಡಾಂಗಣ ನಿರ್ಮಾಣವಾಗಲಿದೆ. ಈ ಒಂದು ಸಿದ್ಧತೆಗಳ ಎಲ್ಲ ದೃಶ್ಯಗಳ ಒಂದು ಝಲಕ್ ನೋಡೋಣ ಬನ್ನಿ. ಹೌದು, ಹಿಂಡಲ್ವಾಡಿಗೆ ಸಮೀಪದಲ್ಲಿ ಈ ಒಂದು ಸೂರ್ಯ ಸಿಟಿಯ 4ನೇ ಹಂತದ 25 ಎಕರೆಗಳಲ್ಲಿ 80,000 ಆಸನಗಳುಳ್ಳಂತಹ ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣ ನಿರ್ಮಾಣವಾಗಲಿದೆ. ಇದರ ಗುದ್ದಲಿ ಪೂಜೆಗೆ ಕ್ಷಣಗಣನೆ ಆರಂಭವಾಗಿದೆ. ಈ ಒಂದು ಕಾರ್ಯಕ್ರಮ ಯಾವ ರೀತಿಯಾದಂತಹ ಸಿದ್ಧತೆಗಳು ನಡೆಯುತ್ತಿವೆ ಅನ್ನೋದನ್ನ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಈ ಸಂದರ್ಭದಲ್ಲಿ ನಾಳೆಯ ಕಾರ್ಯಕ್ರಮದ ಬಗ್ಗೆ ಜಮೀರ್ ಅಹಮದ್ ರವರು ಏನ್ ಮಾತನಾಡಿದ್ರು ನೋಡೋಣ ಬನ್ನಿ. ರಾತ್ರಿ ಮಳೆ ಬಂದು ಸ್ವಲ್ಪ ಅನಾಹುತ ಆಗಿರೋದು ನಮಗೆಲ್ಲ ಗೊತ್ತಿರೋದೇ ವಿಚಾರ. ಅಂದರೆ ಮೇನ್ ಸ್ಟೇಜಲ್ಲಿ ಏನೂ ಆಗಲಿಲ್ಲ. ಈ ಅಡುಗೆ ಮಾಡೋಕ್ಕೆ ಜನಗಳು ತಿನ್ನೋಕೆ ಊಟಕ್ಕೆ ವ್ಯವಸ್ಥೆ ಮಾಡಿದ್ವಿಲ್ಲ, ಅಲ್ಲಿ ಸ್ವಲ್ಪ ಪೆಂಡಲೆಲ್ಲ ಬಿದ್ದೋಗಿದೆ. ಅದು ಬಿಟ್ಟರೆ ಬೇರೆ ಯಾವುದು ಏನೂ ಅನಾಹುತ ಅಂತೂ ಆಗಲಿಲ್ಲ. ದೇವ್ರ ಬಾಬಾ ದೊಡ್ಡವನು. ಟೆಂಟ್ ಬಿರುವಾಗ ಹಿಂದೆ ಯಾರಿಗೂ ಜನಗಳಿಗೂ ಏನೂ ತೊಂದರೆ ಏನೂ ಆಗಲಿಲ್ಲ. ಆ ಕಾರಣಕ್ಕೆ ನಾಳೆ ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ. ನಾಳೆ ಕಾರ್ಯಕ್ರಮ ಮಾಡ್ತೀವಿ. ನಾಳೆ CM 10:30 ಮನೆ ಬಿಡ್ತಾರೆ. ಅವ್ರ ಕಚೇರಿ ಮನೆಯಿಂದ ಒಂದು 10:30 ಬಿಡ್ತಾರೆ. ಒಂದು 11 ಕಾಲಷ್ಟು ಇಲ್ಲಿ ಇಡ್ತಾರೆ. ಮೊದಲೇ ಹೋಗಿ ಅಲ್ಲಿ ಗುದ್ಲಿ ಪೂಜೆನ ಮಾಡ್ಕೊತೀವಿ. ಗುದ್ಲಿ ಪೂಜೆ ಮಾಡ್ಕೊಂಡು ಇಲ್ಲಿ ಸ್ಟೇಜ್ನ ಬರ್ತೀವಿ. ತೊಂದರೆ ಏನಿಲ್ಲ. ಇಲ್ಲೆಲ್ಲ ಮೇನ್ ಸ್ಟೇಜಲ್ಲಿ ಯಾವುದೂ ತೊಂದರೆ ಆಗಿಲ್ಲ. ನೋಡಿರ್ಬೋದು ನೀವು, ಮೇನ್ ಸ್ಟೇಜಲ್ಲಿ ಏನೇನೂ ತೊಂದರೆ ಆಗಲಿಲ್ಲ. ಅಲ್ಲಿ ಜನಗಳಿಗೆ ಊಟದ ವ್ಯವಸ್ಥೆ ಮಾಡಿದ್ದೀವಲ್ಲ, ಆ ಕಡೆ ಏನು ಪೆಂಡಾಲ್ ಹಾಕಿದ್ವಿ, ಆ ಪೆಂಡಾಲ್ ಬಿದ್ದಿದೆ. ಅದು ಬೇರೆ ಕಡೆ ಆಲ್ಟರ್ನೇಟ್ ನಾವು ಶಿಫ್ಟ್ ಮಾಡಿದ್ವಿ, ಆ ಕಡೆ ಶಿಫ್ಟ್ ಮಾಡಿದ್ವಿ. ಅದೇನೇನು ಸಮಸ್ಯೆ ಇಲ್ಲ, ತೊಂದರೆ ಇಲ್ಲ. ಎಲ್ಲ ಸಚಿವರಿಗೂ ನಾವು ಇನ್ವಿಟೇಷನ್ ಕೊಟ್ಟಿದ್ದೀವಿ. ಆಲ್ಮೋಸ್ಟ್ ಎಲ್ಲ ಸಚಿವರು ಬರ್ತೀನಿ ಅಂತಲೂ ಹೇಳಿದ್ದಾರೆ.
ಬರ್ಬೋದು, ಎಲ್ಲರೂ ಬರ್ತಾರೆ, ಆಲ್ಮೋಸ್ಟ್ ಬರ್ತಾರೆ. ಇಲ್ಲ ಅದು ಬೇಡ ಅಂತ ಮೊನ್ನೆ ಹೇಳ್ದಲ್ಲ ಮಾಧ್ಯಮದಲ್ಲಿ. ಈಗ ಮನೆ ಮುಖ್ಯಮಂತ್ರಿಗಳು ಏನಂದ್ರು, ಗುದ್ಲಿ ಪೂಜೆಗೆ ಬೇಡ, ಉದ್ಘಾಟನೆ ಮಾಡ್ತೀವಲ್ಲ ಅವಾಗ ಎಲ್ಲರಿಗೂ ಕರೆಸುವ ಅಂತ ಹೇಳಿದ್ದಾರೆ. ಹಾಗಾಗಿ ನಾಳೆ ಯಾರೂ ಬರ್ತಾಯಿಲ್ಲ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲ ಸಚಿವರು, ನಮ್ಮ ಮಾಜಿ ಲೋಕಸಭಾ ಸದಸ್ಯರು DK ಸುರೇಶ್ ಅವರು ಬರ್ತಾರೆ. ಇನ್ನು ಬೃಹದಾಕಾರದ ವೇದಿಕೆ ನಿರ್ಮಾಣವಾಗಿದೆ. ಹಾಗೆಯೇ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ಭಾಗವಹಿಸಲಿದ್ದಾರೆ ಎನ್ನುವಂತ ಅಂದಾಜು ಇದೆ. ಇದಕ್ಕೆ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಗುದ್ಲಿ ಪೂಜೆಯನ್ನು ನೆರವೇರಿಸಲಿದ್ದಾರೆ. ಹಾಗೆಯೇ ಸಚಿವ ಸಂಪುಟದ ಅನೇಕ ಸಚಿವರುಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಈ ಒಂದು ಕಾರ್ಯಕ್ರಮದ ಬಗ್ಗೆ ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷರಾದಂತಹ ಶಿವಲಿಂಗೇಗೌಡರು ಮಾತನಾಡಿದ್ದು ಹೀಗೆ. ಐತಿಹಾಸಿಕವಾದಂಥ ಒಂದು ಕಾರ್ಯವನ್ನು ಬೆಂಗಳೂರು ನಗರಕ್ಕೆ ಅರ್ಪಣೆ ಮಾಡಬೇಕು ಅಂತೇಳಿ ಇವತ್ತು ನಮ್ಮ ಸರ್ಕಾರ ತೀರ್ಮಾನ ಮಾಡಿ ನಮ್ಮ ಗೃಹ ಮಂಡಳಿ ವತಿಯಿಂದ ಮಾಡ್ತಕ್ಕಂಥ ತೀರ್ಮಾನವನ್ನು ನಮ್ಮ ಸಚಿವರ ಜಮೀರ್ ಖಾನ್ರವರ ನೇತೃತ್ವದಲ್ಲಿ, ಜಮೀರ್ ಅಹಮದ್ ಸಾಹೇಬರ ನೇತೃತ್ವದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಸುಸೂತ್ರವಾಗಿ ನಡೀತಾ ಇದೆ. ನಿನ್ನೆ ಸ್ವಲ್ಪ ಗಾಳಿ ಮಳೆ ಎರಡೂ ಬಂದಿದೆ. ಸ್ವಲ್ಪ ಇನ್ನು ಬರೋದೇ ಇಲ್ವೇನೋ ಅಂತ ಸ್ವಲ್ಪ ಅಲ್ಲೊಂದು ಸ್ವಲ್ಪ ಕಡಿಮೆ ಕೆಲಸ ಮಾಡಿಬಿಟ್ರು. ಇದಕ್ಕೆ ಬಂದೋಬಸ್ತ್ ಮಾಡ್ಯಾರೆ. ನಾವೇನು ಜನ ಕೂರಿಸ್ಬೇಕು, ಈ ಮೇನ್ ಸ್ಟ್ರೆಚ್ಚು ಚೆನ್ನಾಗಿದೆ, ಯಾವ ಮಳೆ ಮಾಡಿ ಬಂದ್ರೂ ಏನೂ ಆಗಿಲ್ಲ. ಅಲ್ಲಿ ಸ್ವಲ್ಪ ಕಡಿಮೆ ಇದನ್ನು ಹೂಣಿದ್ದಾರೆ, ಅದರಿಂದ ಸ್ವಲ್ಪ ಬಿದ್ದಿದ್ದಾವೆ, ಅಲ್ಲಿ ಸ್ವಲ್ಪ ಗಾಳಿ ಹೋಗಿದೆ. ಈಗ ನಾವು ಬೇರೆ ಆಲ್ಟರ್ನೇಟಿವ್ ಎಲ್ಲ ಮಾಡಿದ್ದೀವಿ. ಇವತ್ತು ಸಾಯಂಕಾಲ ಮಳೆ ಬಂದ್ರೂ ಏನೂ ಆಗ್ದಂಗೆ ಮಾಡಿದ್ದೀವಿ. ನಾಳೆ ಯಾವುದೇ ಕಾರಣಕ್ಕೂ ಸಭೆ ನಡೆಯುತ್ತೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಆತಂಕ ಇಲ್ಲ, ಎಲ್ಲ ವ್ಯವಸ್ಥೆ ಮಾಡಿದ್ವಿ. ಬಂದಂಥ ಸಾರ್ವಜನಿಕರಿಗೆ, ರೈತ ಬಾಂಧವರಿಗೆ ಊಟದ ವ್ಯವಸ್ಥೆನೂ ನಾವು ಬೇರೆ ರೂಪದಲ್ಲಿ ಮಾಡಿದ್ದೀವಿ. ಊಟ ಎಲ್ಲರಿಗೂ ಇರುತ್ತೆ, ಪ್ರತಿಯೊಂದು ಇರುತ್ತೆ. ಎಲ್ಲ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲ ನಾವೇನು ಇನ್ವೈಟ್ ಮಾಡಿದ್ವಿ ಎಲ್ಲರೂ ಬರ್ತಾರೆ. ಇದು ಒಂದು ಐತಿಹಾಸಿಕವಾದಂಥ ಸಭೆ. ಇದು ನಡಿಬೇಕು, ಇದು ನಡೆಯುತ್ತೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಸ್ವಲ್ಪ ಗಾಬರಿ ಆಗೋದು ಸಹಜ. ಹಂಗಾಯ್ತೆ ಹಿಂಗಾಯ್ತೆ ಬಂದು ನೋಡಿದ್ರೆ ನಮಗೂ ಅನ್ನಿಸ್ತು ಬೆಳಿಗ್ಗೆ. ಆಮೇಲೆ ನೋಡ್ದು ಯಾಕೆ ಬಿದ್ದಿತ್ತೆ ಅದು ಅಂತ ಗೊತ್ತಾಯ್ತು. ಅವ್ರು ತಾಳ್ಕ ಕೂಡಿಲ್ಲ, ಮೇಲೆ ಐತೆ. ಹಾಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಶಾಸಕ ಶಿವಣ್ಣರವರು ಕೂಡ ಮಾತನಾಡಿದ್ದು ಹೀಗೆ. ನಮ್ಮ ಸೂರ್ಯನಗರ 4ನೇ ಹಂತದಲ್ಲಿ ಈ ಮೇ 23ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಮತ್ತು ಎಲ್ಲ ಸಚಿವರುಗಳು, ವಿಶೇಷವಾಗಿ ನಮ್ಮ ವಸತಿ ಸಚಿವರಾದಂಥ ನಮ್ಮ ಜಮೀರ್ ಅಣ್ಣವರು, ಅಧ್ಯಕ್ಷರು ನನ್ನ ಮಾನ್ಯ ಶಿವಲಿಂಗೇಗೌಡರು ಎಲ್ಲರೂ ಕೂಡ ಸೇರಿ ಈ ಒಂದು ಭಾಗದಲ್ಲಿ, ಇದು ಬರಡು ಭೂಮಿ ಹೇಳಬೇಕಂತ ಹೇಳಿದ್ರೆ, ಬರಡು ಭೂಮಿಗಿನ್ನ ಹಂಗಂಗೆ ಇತ್ತು ಈ ಜಾಗ. ಅಂಥ ಜಾಗದಲ್ಲಿ ಆ ಹಿಂದಿನ ದಿನಗಳಲ್ಲಿ ಕೆಲವೊಂದು ರೈತರೆಲ್ಲನೂ ಕೂಡ ನಾವು ಇಲ್ಲ ಅಕ್ವಿಸಿಷನ್ಸ್ ಎಲ್ಲನೂ ಮಾಡೋಕ್ಕೆ ಬಿಡೋದಿಲ್ಲ ಅಂತೇಳಿ ಹೇಳುವಂಥ ಸಂದರ್ಭದಲ್ಲಿ ನಾವು ಮಾನ್ಯ ನಮ್ಮ ಲೋಕಸಭಾ ಸದಸ್ಯರುಗಳು ಎಲ್ಲರೂ ಕೂಡ ಸೇರಿ ನಮ್ಮ ರೈತರನ್ನೆಲ್ಲರೂ ಕೂಡ ಮನವೊಲಿಸಿ, ಅದು ಕಮ್ಮಿ ಇತ್ತು, ಅದನ್ನು 50% ರೈತರಿಗೆ ಕೊಡೋಂಗೆ ಮತ್ತು ರೈತ ಡಿಪಾರ್ಟ್ಮೆಂಟ್ 50% ಮಾಡ್ಕೊಳ್ಳೋಂಗೆ ಮಾತಾಡಿಕೊಂಡು ಆವಾಗ ರೈತರನ್ನೆಲ್ಲ ಒಪ್ಪಿಸಿದಾಗ ಒಂದು ಬೇಡಿಕೆಯನ್ನು ಇಟ್ವಿ. ಮೊನ್ನೆ ನಮ್ಮ ಲೋಕಸಭಾ ಸದಸ್ಯರಂತ DK ಸುರೇಶ್ ಅವರು ಮತ್ತು ನಾವು ಈ ಭಾಗದಲ್ಲಿ ಒಂದು ಯಾವುದಾದ್ರು ಕೂಡ ಒಂದು ಒಳ್ಳೆ ಕೆಲಸ ಆಗಬೇಕು, ನಮ್ಮ ರೈತರಿಗೆ ಭೂಮಿಗೆ ಬೆಲೆ ಬರಬೇಕು ಅಂತೇಳಿ ನಾವು ಆ ಸಂದರ್ಭದಲ್ಲಿ ಬೇಡಿಕೆ ಇಟ್ಟಂಥ ಸಂದರ್ಭದಲ್ಲಿ ಇಂದಿನ BJP ಸರ್ಕಾರ ಇದ್ದಾಗ ಅದಕ್ಕೆ ಸರಿಯಾಗಿ ಸ್ಪಂದಿಸಲಿಲ್ಲ. ಹಿಂದಿನ BJP ಸರ್ಕಾರ ಇದ್ದಾಗಲೂ ಕೂಡ ಇದು ಅಕ್ವಿಷನ್ ಪ್ರೊಸೆಸ್ಸಲ್ಲಿ ಇತ್ತು. ಅವರು ಸರಿಯಾಗಿ ಇದಕ್ಕೆಲ್ಲನೂ ಕೂಡ ಸ್ಪಂದಿಸಲಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ 2023ರಲ್ಲಿ ಮಾನ್ಯ ವಸತಿ ಸಚಿವರಾದಂಥ ಮಾನ್ಯ ನಮ್ಮ ಜಮೀರ್ ಅಣ್ಣವರು ಈ ಭಾಗಕ್ಕೆ ಒಂದು ಇನ್ಸ್ಪೆಕ್ಷನ್ ಮಾಡಬೇಕು ಸೂರ್ಯ ಸಿಟಿ ಫೋರ್ತ್ ಫೇಸಿಗೆ ಅಂತೇಳಿ ಹೇಳಿದಾಗ ನಮ್ಮ ರೈತರು ನಾವೆಲ್ಲರೂ ಕೂಡ ಬೇಡಿಕೆಯನ್ನು ಇಟ್ವಿ. ನಮ್ಮ ಭಾಗದಲ್ಲಿ ಅಟ್ಲೀಸ್ಟ್ ಒಂದು ಒಳ್ಳೆ ಸ್ಟೇಡಿಯಂ ಆಗಬೇಕು ಅಂತೇಳಿ. ಅದಕ್ಕೆ ಕೂಡಲೇ ಇಮ್ಮಿಡಿಯೇಟಾಗಿ ಅದನ್ನು ಮಾಡೋಣ, ನಮ್ಮ ಡಿಪಾರ್ಟ್ಮೆಂಟ್ಗೂ ಒಳ್ಳೆ ಹೆಸರು ಬರ್ತದೆ ಮತ್ತು ನಮ್ಮ ರಾಜ್ಯಕ್ಕೂ ಒಂದು ಒಳ್ಳೆ ಹೆಸರು ಬರ್ತದೆ ಅಂತೇಳಿ ಕೂಡಲೇ ಇದನ್ನು ಒಪ್ಕೊಂಡು ಇವತ್ತು ಇಷ್ಟು ದಿವಸ ಆಯ್ತು ಪ್ರೋಸೆಸ್ ಆಗೋದಕ್ಕೆ. ಒಟ್ನಲ್ಲಿ ಆನೇಕಲ್ ಇತಿಹಾಸದಲ್ಲಿ ಅತಿ ದೊಡ್ಡದಾದಂತಹ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕ್ರೀಡಾಂಗಣ ನಿರ್ಮಾಣವಾಗ್ತಾ ಇರುವುದು ಇದು ಒಂದು ಆನೇಕಲ್ ತಾಲೂಕಿನ ಹೆಗ್ಗುರುತಾಗಲಿದೆ ಮತ್ತು ಈ ಒಂದು ತಾಲೂಕಿನ ಕಿರೀಟಕ್ಕೆ ಮತ್ತೊಂದು ಗರಿ ಸೇರ್ಪಡೆಯಾಗಲಿದೆ. ಈ ತಾಲೂಕಿನಲ್ಲಿ ಈಗಾಗಲೇ
ಎಲೆಕ್ಟ್ರಾನಿಕ್ ಸಿಟಿಯಿಂದ ಜಾಗತಿಕ ಮಟ್ಟದಲ್ಲಿ ಈ ಒಂದು ಎಲೆಕ್ಟ್ರಾನಿಕ್ ಸಿಟಿ ಗುರುತಿಸಲ್ಪಟ್ಟಿದೆ ಮತ್ತು ಈಗ ಈ ಒಂದು ತಾಲೂಕಿನಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣ ನಿರ್ಮಾಣ ಆಗೋದ್ರಿಂದ ಅತಿ ಹೆಚ್ಚು ಕೈಗಾರಿಕೆಗಳನ್ನು ಹೊಂದಿರುವಂತಹ ಈ ಒಂದು ತಾಲೂಕಿನಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣ ಮತ್ತೊಂದು ಎಲೆಕ್ಟ್ರಾನಿಕ್ ಸಿಟಿಯಂತಹ ಸಾಫ್ಟ್ವೇರ್ ಕಂಪನಿಗಳ ಕಾಶಿ ಕೂಡ ತಾಲೂಕಿನಲ್ಲಿ ಇರೋದ್ರಿಂದ ಈ ಒಂದು ತಾಲೂಕಿನ ಹೆಸರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಗೊಳ್ಳಲಿದೆ ಎಂಬುದು ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ.